ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಗೌರವಾನ್ವಿತ ಶಿಕ್ಷಕ ಬಾಂಧವರೇ. ಇವತ್ತು ನಾನು ರೂಪಣಾತ್ಮಕ ಮೌಲ್ಯಾಂಕನ 3 ಅಂದರೆ FA3 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸಾಧನಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳೊಂದಿಗೆ, ಮಾದರಿ ಉತ್ತರಗಳೊಂದಿಗೆ ನಾನು ಬಂದಿದ್ದೇನೆ. ಇವತ್ತು ಈ ಒಂದು 3ನೆಯ ಭಾಗ ಅಂದರೆ ಇದಕ್ಕಿಂತ ಹಿಂದೆ ನಾನು 1 ಮತ್ತು 2 ರೂಪಣಾತ್ಮಕ ಮೌಲ್ಯಾಂಕನ ಕುರಿತು ಈಗಾಗಲೇ ವಿಡಿಯೋ ಪಾಠಗಳನ್ನು ಮಾಡಿದ್ದೇನೆ. ಇದು 3ನೆಯ ಭಾಗ. ಇದಾದ ನಂತರ 4ನೆಯ ಭಾಗವಾಗಿಯೂ ಕೂಡ ನಾನು ರೂಪಣಾತ್ಮಕ ಮೌಲ್ಯಾಂಕನ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇದಕ್ಕಾಗಿ ನಿಮಗಿರ್ತಕ್ಕಂತಹ ಅವಧಿ ಸಮಯ ಎಷ್ಟು ಅಂತಂದರೆ ಕೇವಲ 1 ಗಂಟೆ ಮಾತ್ರ ಇರುತ್ತೆ. ಆದರೆ ಗರಿಷ್ಠ ಅಂಕಗಳು ಇದಕ್ಕೆ 20 ಇರ್ತವೆ. ಈ ಒಂದು ಪೀಠಿಕೆಯೊಂದಿಗೆ ನಾನು ನೇರವಾಗಿ ನಿಮ್ಮ ಜೊತೆಗೆ ಈ ಒಂದು ವಿಡಿಯೋ ಪಾಠದ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ದಯವಿಟ್ಟು ನನ್ನೊಂದಿಗೆ ಮುಂದುವರಿಯಬೇಕಾಗಿ ವಿನಂತಿ. ನಾನು ಪ್ರತಿಯೊಂದು ಪದದ ಮೇಲೆ ನನ್ನ ಪೆನ್ನನ್ನು ಇಟ್ಟು ಓದ್ತಾ ಇದ್ದೇನೆ. ದಯವಿಟ್ಟು ಗಮನಿಸ್ತಾ ಇರಬೇಕು. ಇದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಾಂಕನದ 3ನೆಯ ಪತ್ರಿಕೆಯಾಗಿದೆ. ಇದು 10ನೇ ತರಗತಿಯ ಪ್ರಥಮ ಭಾಷೆಯ ವಿದ್ಯಾರ್ಥಿಗಳಿಗಾಗಿ ಕನ್ನಡದ ಸಾಧನಾ ಪರೀಕ್ಷೆ. ಇದು ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳು ಕೂಡ ಇಲ್ಲಿ ಮೌಲ್ಯಮಾಪನ ಸೂಚಿಯಾಗಿ ನಾವು ಒಂದು ಉದಾಹರಣೆಗಾಗಿ ತೆಗೆದುಕೊಂಡಿದ್ದೇವೆ. ಇಲ್ಲಿ ನೋಡ್ರಿ, ಸಮಯ 1 ಗಂಟೆ ಇದೆ ಹಾಗೂ ಗರಿಷ್ಠ ಅಂಕಗಳು 20 ಇರುವು. ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸರಿ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕಗಳಿರ್ತವೆ. 3 ಪ್ರಶ್ನೆಗಳಿವೆ. ನೋಡಿ, ಮೊದಲನೇ ಪ್ರಶ್ನೆ, ಮೆಲ್ವಾತು ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ತತ್ಪುರುಷ ಸಮಾಸ, B ಕರ್ಮಧಾರಯ ಸಮಾಸ, C ಅಂಶಿ ಸಮಾಸ, D ಗಮಕ ಸಮಾಸ. ಅದರ ಉತ್ತರ ನೀವು ಕ್ರಮಾಕ್ಷರ B ಇದು ಇದೆ, ಕರ್ಮಧಾರಯ ಸಮಾಸ ಅಂತಕ್ಕಂಥದ್ದು ತಾವು ಅರ್ಥೈಸಿಕೊಳ್ಳಬೇಕು. ಇನ್ನು ಮುಂದುವರಿತಾ ನಾನು 2ನೇ ಪ್ರಶ್ನೆಗೆ ಬರ್ತಾ ಇದ್ದೇನೆ. 2ನೇ ಪ್ರಶ್ನೆ, ಕನ್ನಡಿಗ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. A ತದ್ಧಿತಾಂತನಾಮ, B ಕೃದಂತನಾಮ, C ತದ್ಧಿತಾಂತ ಭಾವನಾಮ, D ಕೃದಂತ ಭಾವನಾಮ. ಸರಿಯಾದ ಉತ್ತರ A ತದ್ಧಿತಾಂತ ನಾಮ. ಹಸುರಾಗಸ ಪದದಲ್ಲಿ ಆಗಿರುವ ಸಂಧಿ. A ಸವರ್ಣ ದೀರ್ಘ ಸಂಧಿ, B ಆದೇಶ ಸಂಧಿ, C ಲೋಪ ಸಂಧಿ, D ಆಗಮ ಸಂಧಿ. ಉತ್ತರ C ಲೋಪ ಸಂಧಿ. ಮುಂದುವರಿತಾ ಇದ್ದೇನೆ. 2ನೇ ಸೂಚನೆ ಇದೆ ಇಲ್ಲಿ. ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಯ ಸರಿ ಉತ್ತರಕ್ಕೆ 1 ಅಂಕಗಳು. 3 ಗುಣಲೆ 1, ಸೊ 3 ಅಂಕಗಳಿಗಾಗಿರ್ತಕ್ಕಂತಹ ಪ್ರಶ್ನೆ. ಮೊದಲನೆಯ ಅಂದರೆ 4ನೆಯ ಪ್ರಶ್ನೆ ಈ ವಿಭಾಗದ ಮೊದಲ ಪ್ರಶ್ನೆ. ರಾಹಿಲನು ತುರ್ತು ಪರಿಸ್ಥಿತಿಯ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು. ಉತ್ತರ, ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಬೇಕಾದ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು. ಮುಂದಿನ ಪ್ರಶ್ನೆ 5ನೇದ್ದು, ಹಲಗಲಿ ಗುರುತು ಉಳಿಯದಂತಾದುದು ಏಕೆ. ಉತ್ತರ, ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ಪ್ರಶ್ನೆ 6, ಅರಿಯದವರೊಡನೆ ಸಂಗ ಮಾಡಿದರೆ ಆಗುವ ಪರಿಣಾಮವೇನು. ಅರಿಯದವರೊಡನೆ ಸಂಗ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಆಗುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಇದು ಕೊಟ್ಟಿರುವ ಪ್ರಶ್ನೆ ಇದೆ. ಇದನ್ನು ನಾವು 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಆಗ್ತದೆ. 3ಕ್ಕಿಂತ ಹೆಚ್ಚು 4 ಅಥವಾ ಕೆಲವೊಂದು ಸಲ 5 ಕೂಡ ಆಗ್ತಿರ್ತವೆ. ಸರಿ. 7ನೇ ಪ್ರಶ್ನೆ, ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ. ಉತ್ತರ, ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೊತ್ತಿಕೊಂಡಳು. ಅಯ್ಯೋ, ಏನು ಸಿದ್ಧತೆ ಇಲ್ಲ, ನಿನ್ನೆಯಷ್ಟು
ಚೆನ್ನವಿಲ್ಲ ಎಂದು ಹಂಬಲಿಸಿ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಅಬ್ಬಾ ಎಂದು ಹಿಗ್ಗಿ ಹಿಗ್ಗಿ ಸಂತಸಪಟ್ಟಳು. ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದು ತಂದೆನು ಎಂದು ಹೇಳುತ್ತಾ ತಾನೇ ಅವರ ಕೈಯಲ್ಲಿ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು. ಪ್ರಶ್ನೆ ಸಂಖ್ಯೆ 8. ಕವಿಯ ಆತ್ಮವು ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು? ಉತ್ತರ: ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರಿನಿಂದ ಕವಿಯ ಆತ್ಮವು ಪ್ರೇರಿತವಾಗಿದೆ. ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಎತ್ತ ನೋಡಿದ ರಕ್ತ ಹಸುರು ಕಂಗೊಳಿಸುತ್ತದೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಹಾಗೂ ಕಡಲಿನಲ್ಲೂ ಪ್ರಕೃತಿಯು ಹಸುರಿನಿಂದ ಕೂಡಿ ಹಚ್ಚ ಹಸುರಾಗಿದೆ. ಕವಿಯ ಒಡಲಿನ ನೆತ್ತರು ಸಹ ಈ ಹಸುರಿನ ಭಾವದಿಂದ ಕೂಡಿ ಪುಳುಕಗೊಳ್ಳುತ್ತದೆ. ಪ್ರಕೃತಿಯ ಹಚ್ಚ ಹಸುರಿನ ಹಿನ್ನೆಲೆಯಲ್ಲಿ ಕವಿಯಾತ್ಮವು ಹಸುರುಗಟ್ಟಿ ಹಸುರು ಭಾವವನ್ನು ಮೈದುಂಬಿಕೊಂಡು ಶಾಂತಿಯನ್ನು ಅನುಭವಿಸುತ್ತದೆ. ಮುಂದಿನ ಸೂಚನೆ: ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ, ಸ್ಥಳ ಮತ್ತು ಒಂದು ಕೃತಿಯನ್ನು, ಕನಿಷ್ಠ ಒಂದು, ಇಲ್ಲಿ ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಬೇಕಾಗಿದೆ. ಅದಕ್ಕೆ ಅಂಕಗಳ ಒಂದು ಹೇಗೆ ಯಾವ ಪ್ರಕಾರವಾಗಿ ವಿಂಗಡಣೆ ಮಾಡ್ತಾರೆ, ಅಂಕಗಳು ಮಾರ್ಕ್ಸನ್ನು ಹೇಗೆ ವಿಂಗಡಣೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾನು ಸ್ಥಳ ಮತ್ತು ಕಾಲ ಒಂದು ವೇಳೆ ಸರಿಯಾಗಿ ಬರೆದಿದ್ದರೆ 1 ಅಂಕ. ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು, ಇಲ್ಲಿ ಮೇಲೆ ಪ್ರಶಸ್ತಿ ಬಗ್ಗೆ ಇಲ್ಲ, ಆದರೂ ಕೂಡ ತಾವು ಬರೆದ್ರೆ ಒಳ್ಳೆಯದು, 1 ಅಂಕ. ಒಟ್ಟಿಗೆ 2 ಅಂಕಗಳು. ಈಗ ಉದಾಹರಣೆಗಾಗಿ ಇಲ್ಲಿ ನಿಮಗೆ ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರ ಬಗ್ಗೆ ಕೊಟ್ಟಿದ್ದಾರೆ. ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರು ಕ್ರಿಸ್ತಶಕ 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು, ಕೇರಳದಲ್ಲಿದೆ. ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ. ಜನಪ್ರಿಯತೆ ಗಳಿಸಿರುವ ಇವರು ಚಪ್ಪಲಿಗಳು, ಖೆಡ್ಡ, ಪಯಣ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಕಥಾ ಸಂಕಲನಗಳನ್ನು ಹಾಗೂ ಇಂದ್ರಗಿರಿಯ ತೀರದಲ್ಲಿ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ ಮೊದಲಾದ ಕಾದಂಬರಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಪ್ರತಿಷ್ಠಿತ ನೃಪತುಂಗ ಪ್ರಶಸ್ತಿಯು ಸಹ ಇವರಿಗೆ ಲಭಿಸಿದೆ. ಈಗ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಇದು ಗಾದೆ ಮಾತನ್ನು ವಿಸ್ತರಿಸುವುದಾಗಿದೆ. ಯಾವುದಾದರೂ ಒಂದನ್ನು, ಅಲ್ಲಿ 2 ಕೊಟ್ಟಿರ್ತಾರೆ, ಒಂದು ಗಾದೆ ಮಾತನ್ನು ತಾವು ವಿಸ್ತರಿಸಿ ಬರೆಯಬೇಕಾಗ್ತದೆ. ಇಲ್ಲಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತಕ್ಕಂಥದ್ದಿದೆ. ವಿದ್ಯಾರ್ಥಿಗಳು ನೀವು ಸಹಜವಾಗಿ ಬರೆಯಬಹುದು. ಸತ್ಯ ಯಾವಾಗಲೂ ಅದು ನಿರಂತರವಾದದ್ದು, ಅದು ಸಾವಿಲ್ಲದ್ದು. ಸುಳ್ಳು ಅಂತಕ್ಕಂಥದ್ದು ಎಂದಿಗೂ ಅದು ತೃಪ್ತಿ ಅಥವಾ ಸುಖ ನೀಡುವುದಿಲ್ಲ. ಇದನ್ನು ಕುರಿತು ತಾವು ಬರೆಯಬೇಕು. ತಾಳಿದವನು ಬಾಳಿಯಾನು, ಇದು ಕೂಡ ಅತ್ಯಂತ ಸರಳ ಹಾಗೂ ಸುಲಭವಾಗಿದೆ. ತಾಳ್ಮೆ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ನೀವು ಬರೆಯಬೇಕು. ಆದರೆ ಬರೆಯಬೇಕಾದರೆ ನಿಮಗೆ ಅಂಕಗಳ ಒಂದು ವಿಂಗಡಣೆ ಹೇಗೆ ಮಾಡಿರ್ತಾರೆ ಅಂದರೆ, ಗಾದೆಯ ಮಹತ್ವದ ಕುರಿತು ಹೇಳಿದಾಗ 1 ಅಂಕ, ಇನ್ನು ಉದಾಹರಣೆಯೊಂದಿಗೆ ಅದರ ವಿವರಣೆ ನೀಡಿದರೆ 1 ಅಂಕ. ಇಲ್ಲಿ ಇನ್ನೂ ಸ್ಪ್ಲಿಟ್ ಮಾಡ್ಬೋದು, ಅರ್ಧ ಅಂಕಗಳನ್ನು ಕೂಡ ಮಾಡಬಹುದು. ಗಾದೆಯ ಪೀಠಿಕೆ, ಗಾದೆಯ ಮಹತ್ವ ಇತ್ಯಾದಿಗಳನ್ನು ಕೂಡ ಅಲ್ಲಿ ಹೇಳಿ, ಇನ್ನು ಉದಾಹರಣೆ ಮತ್ತು ಅದರ ವಿವರಣೆ ಇಲ್ಲಿ ಈ ಪ್ರಕಾರವಾಗಿ ಹೇಳಬೇಕು. ಇನ್ನು ಮುಂದೆ ಬರೋಣ. ಕೊಟ್ಟಿರುವ ಪ್ರತಿಯೊಂದು ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿರಿ ಅಂತಕ್ಕಂಥದ್ದು. ಇಲ್ಲಿಯೂ ಕೂಡ ಸ್ಪ್ಲಿಟ್ ಮಾಡಲಾಗಿದೆ ಅಂಕಗಳು. ಅಂದರೆ ಆಯ್ಕೆ ಮತ್ತು ಸಂದರ್ಭ ಹಾಗೂ ವಿವರಣೆ ಅಥವಾ ಸ್ಪಷ್ಟೀಕರಣ ಅಂತೇಳಿ ನಾವು ಹೇಳ್ತೇವೆ. ನೋಡಿ, ಆಯ್ಕೆ ಅಂತಕ್ಕಂಥದ್ದು ಬಂದಾಗ ಅಲ್ಲಿ ಕರ್ತೃ ಅಂದರೆ ಕವಿ ಅಥವಾ ಲೇಖಕರ ಸಾಹಿತ್ಯ ಹೆಸರು ಬರೆಯಬೇಕು. ಆಕರ ಗ್ರಂಥ, ಆಕರ ಅಂದರೆ ಅದು ಯಾವ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ತಾವು ಬರೆಯಬೇಕು. ಹಾಗೂ ಪಠ್ಯ ಅಂದರೆ ನಿಮ್ಮ ಪಠ್ಯದಲ್ಲಿ ಆ ಪಾಠದ ಹೆಸರು ಅಥವಾ ತಲೆಬರಹ ಅದನ್ನು ಕೂಡ ತಾವು ಬರೆಯಬೇಕಾಗ್ತದೆ. ಇನ್ನು ಸಂದರ್ಭ ಅಂದಾಗ ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು ಅಂತಕ್ಕಂಥದ್ದು ಬರೆಯಬೇಕಾಗ್ತದೆ. ಇನ್ನು ವಿವರಣೆಯನ್ನು ಕೂಡ ಇಲ್ಲಿ
ಒಂದು ವಾಕ್ಯ ಅಥವಾ ಎರಡು ವಾಕ್ಯದಲ್ಲಿ. ವಿವರಣೆ ಅಂತಂದಾಗ ಆ ಮಾತಿನ ಮಹತ್ವ ಕುರಿತು ತಾವು ವಿಶ್ಲೇಷಿಸಬೇಕಾಗ್ತದೆ. ಇಲ್ಲಿ ಉದಾಹರಣೆ ನಾವು ನೋಡೋಣ. 11ನೇದ್ದಿದೆ ಇದು ಪ್ರಶ್ನೆ. ಬೆಳಕಿಗೊಲಿದವರ ಉರಿಯುವ ಬತ್ತಿಯ ಕರುಕ ಕಾಣರು. ಇದರ ಆಯ್ಕೆ ಹೇಗಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಬೇಕು. ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿಯವರು ಸಂಪಾದಿಸಿರುವ ಏಕಾಂಕ ನಾಟಕಗಳ ಕೃತಿಯಿಂದ ಆಯ್ದು ಪೂತಿ ನರಸಿಂಹಾಚಾರ್ ಅವರು ರಚಿಸಿರ್ತಕ್ಕಂಥ ಶಬರಿ ಗೀತ ನಾಟಕದಿಂದ ಆರಿಸಲಾಗಿದೆ. ನೋಡ್ರಿ ಇಲ್ಲೆಲ್ಲ ಎಷ್ಟು ಇನ್ಪುಟ್ ಇದೆ ಇಲ್ಲಿ. ಇದನ್ನು ತಾವು ಗಮನದಲ್ಲಿಟ್ಟುಕೊಳ್ಬೇಕು. ಅಂದರೆ ನೇರವಾಗಿ ಸಂಕ್ಷಿಪ್ತವಾಗಿ ಅಗತ್ಯವಿದ್ದಷ್ಟು ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಕವಿ ಹೆಸರು ಬಂತು, ಆಕರ ಗ್ರಂಥ ಹೆಸರು ಬಂತು, ಪಠ್ಯದ ಹೆಸರು ಬಂತು. ಇನ್ನು ಇದರ ಸಂದರ್ಭ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತಕ್ಕಂಥದ್ದು, ಶ್ರೀರಾಮನ ದರ್ಶನ ಭಾಗ್ಯದಿಂದ ಸಂತುಷ್ಟಳಾದ ಶಬರಿಯು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಅಗ್ನಿ ಪ್ರವೇಶಿಸಿದ ಸಂದರ್ಭದಲ್ಲಿ ಶ್ರೀರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳಿದನು. ಇಷ್ಟು ನೇರವಾಗಿದೆ. ಇನ್ನು ಸ್ವಾರಸ್ಯ, ಉನ್ನತವಾದ ಧ್ಯೇಯಗಳಿಗಾಗಿ ಬದುಕುವವರು, ಅಂದರೆ ಈ ಮಾತಿನ ಅರ್ಥ ಅದನ್ನು ಸಾಧಿಸುವ ಮಾರ್ಗದಲ್ಲಿ ಕಂಡುಬರುವ ಕಷ್ಟಗಳನ್ನು ಲೆಕ್ಕಿಸುವುದಿಲ್ಲ ಎನ್ನುವುದನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಈಗ ಮುಂದಿನ ಪ್ರಶ್ನೆಗೆ ಬರೋಣ. ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕಾಗಿದೆ. ತಪ್ಪಿಲ್ಲದೆ ಸರಿಯಾಗಿ ಬರೆದರೆ ಪ್ರತಿಯೊಂದು ಸಾಲಿಗೂ ನಾವು ಇಲ್ಲಿ ಅರ್ಧ ಅಂಕಗಳನ್ನು ನಾವು ಗಮನಿಸಬಹುದು. ಅಥವಾ 2 ಪದ್ಯಗಳು ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಒಂದು ಈ ಮೊದಲನೆಯ ಪದ ಹಾಗೂ ಕೊನೆಯ ಪದ ಅಥವಾ ಮೊದಲ 2 ಪದಗಳು ಅಥವಾ ಕೊನೆಯ 2 ಪದಗಳು ಕೂಡ ಬಿಟ್ಟಿರ್ತಾರೆ. ಈ ಬಿಟ್ಟಿರುವ ಉಳಿದ ಸ್ಥಳವನ್ನು ತಾವು ಪೂರ್ಣಗೊಳಿಸಬೇಕು. ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲ, ಉಪ್ಪು, ಎಣ್ಣೆ, ಅರಿಶಿಣ, ಜೀರಿಗೆ, ಅಕ್ಕಿ, ಸಕ್ಕಾರಿ, ಬೆಲ್ಲ, ಗಂಗಳ, ಚರಗಿ, ಮಂಗಳಸೂತ್ರ ಹೋದವು. ಬೀಸುಕಲ್ಲ ಹಾಳಾಗಿ ಹೋಯಿತು, ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ. ಅಥವಾ ಸಿಕ್ಕದ್ದು ತಗೊಂಡು ಸರದ ನಿಂತಾರು, ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರು. ಹಲಗಲಿ ಸುಟ್ಟು ಗುರುತುಳಿಯಲಿಲ್ಲ ಎಳ್ಳಷ್ಟು, ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಕುರ್ತು ಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ. ಇದು ಬಹಳ ಮಹತ್ವದ ಪದ ಇದೆ. ಜನಕ, ಜನರಿಗೆ. ಈ ಪದಕ್ಕೆ ವಿವಿಧ ಅರ್ಥದಲ್ಲಿ ನಾವು ಜನಕ ಅಥವಾ ಅಂದಾಗ ಜನಕರಾಜನ ನೆನಪು ಕೂಡ ನಮಗೆ ಬರ್ತವಮ್ಮ. ಜನಕ ಅಂತಂದಾಗ ಇಲ್ಲಿ ಜನತೆಗೆ ಅಂಥೇಳಿ ನಾವು ಅರ್ಥೈಸಿಕೊಳ್ಳಬೇಕು. ಇನ್ನು ಕೊಟ್ಟಿರುವ ಪದ್ಯದ ಸಾರಾಂಶ ಬರೀಬೇಕಾಗಿದೆ. ಇದು ಕೂಡ 2 ಅಂಕಗಳಿಗಿದೆ. ತಲಾ 1 ಅಂಕಗಳು. ಹೀಗೆ ನಾವು ಸ್ಪ್ಲಿಟ್ ವಿಂಗಡಣೆ ಮಾಡಿಕೊಳ್ಳಬಹುದಾಗಿದೆ. ಏನಂತಂದ್ರೆ ಈ 4 ಸಾಲಿನ ಪದ್ಯ ಇದೆ, ಅದನ್ನು ನಾನು ವಿವರಣೆ ಮಾಡ್ತಾ ಇದ್ದೇನೆ. ನೋಡಿ, ಈ ಪದ್ಯ ಮೊದಲು ಓದ್ತೇನೆ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನಧಿಯಲ್ಲಿ ಹಸುರಾದುದೋ ಕವಿಯಾತ್ಮ ರಸಪಾನ ಸ್ನಾನದಲ್ಲಿ. ಇದನ್ನು ನೀವು ನನ್ನ ಈ ಪದ್ಯದ ವಿಶ್ಲೇಷಣೆಯನ್ನು ನೀವು ನೋಡಿದರೆ ನಿಮಗೆ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬಹುದಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಈ ಪದ್ಯ ಭಾಗವನ್ನು ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ರಚಿಸಿರುವ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಕವನದಿಂದ ಆರಿಸಲಾಗಿದೆ. ಅಂದರೆ ನಿಮಗೆ ಇದು ಪೀಠಿಕೆ ಆದಂಗೆ ಆಗಿಬಿಡ್ತದು. ಕುವೆಂಪು ಅವರು ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಕುಳಿತು ಆನಂದದಿಂದ ಸವಿದ ಪ್ರಕೃತಿ ಹಚ್ಚ ಹಸುರಿನ ಸೌಂದರ್ಯ ಅನುಭೂತಿಯು ಈ ಪದ್ಯದಲ್ಲಿ ಭಾವಪೂರ್ಣವಾಗಿ ಮೂಡಿಬಂದಿದೆ. ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ನವಧಾತ್ರಿಯ ಮಲೆನಾಡಿನ ಹಚ್ಚ ಹಸುರಿನ ನೋಟ ಕವಿಯ ಆತ್ಮವನ್ನು ಹಸುರಾಗಿಸಿ ಶಾಂತವಾಗಿಸಿ ಆನಂದಾನುಭೂತಿಯನ್ನು ಹೊಂದಿ ರಸಾನುಭವವನ್ನು ಅನುಭವಿಸುತ್ತಿತ್ತು ಎಂಬುದನ್ನು ಈ ನುಡಿ ಭಾವಪೂರ್ಣವಾಗಿ ಅಭಿವ್ಯಕ್ತಪಡಿಸುತ್ತದೆ. ಇಲ್ಲಿ ಅದಕ್ಕೆ ಒಂದು ಪುಟ್ಟ ಕನ್ಕ್ಲೂಷನ್, ಪರಿಸಮಾಪ್ತಿ ಅಂತ ಹೇಳ್ತೀವಲ್ಲ. ಕವಿ ಪ್ರಜ್ಞೆಗೆ ಪ್ರಕೃತಿ ಒಲುಮೆಯೇ ಮುಕ್ತಿಯ ಆನಂದದ ಸಾಧನೆಯಾಗುತ್ತದೆ. ಕವಿ ಮತ್ತು ಪ್ರಕೃತಿ ಒಂದಾಗುವ ಕಾವ್ಯದ ಅದ್ವೈತ ಸ್ಥಿತಿಗೂ
ಈ ಪದ್ಯ ಸಮರ್ಥ ನಿದರ್ಶನವಾಗುತ್ತದೆ. ಪ್ರಕೃತಿ, ಪ್ರೇಮ, ಮನಃಶಾಂತಿ ಮತ್ತು ಆನಂದಾನುಭವ ಎಂಬ ಮೌಲ್ಯಗಳು ಈ ಪದ್ಯದಲ್ಲಿ ಅಭಿವ್ಯಕ್ತ ಆಗಿವೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪಾಠ ಮುಕ್ತಾಯ ಆಗ್ತಾ ಇದೆ, ವಿಡಿಯೋ ಪಾಠ. ನಾನು ಮತ್ತೆ ಮುಂದಿನ ವಿಡಿಯೋ ಪಾಠ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನೀವು ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇರಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ನನಗೆ ಇನ್ನಷ್ಟು ಒಳ್ಳೊಳ್ಳೆಯ ಪಾಠಗಳನ್ನು ಮಾಡಲಿಕ್ಕೆ ಹುಮ್ಮಸ್ಸು ಬರ್ತದೆ. ಖಂಡಿತವಾಗಿಯೂ ತಮಗೆ ಇದರಿಂದ ಲಾಭ ಆಗ್ತದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ಶಿಕ್ಷಕ ಬಾಂಧವರಿಗೂ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಈ ಪಾಠ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.